ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಭಿಕ್ಷಾ ಮಾಡಿ ತಾಯಿ ತಂದೆ ಹಸಿವಾಗಿದೆ. ಯಾರೋ ನೀನು ಏಕೆ ಹೋಗುತ್ತಿ? ನಾನು ಬಡದಿಗಮ ತಂದೆ, ಹೊಟ್ಟಿಗಿಲ್ಲದೆ ಬಂದೆ. ಹೊತ್ತು ಗೊತ್ತಿಲ್ಲವೇ ನಿಮಗೆ? ನೀಡಿ ನೀಡಿ ಸಾಕಾಗಿ ಹೋಗಿದೆ. ಅಪ್ಪಯ್ಯ, ನೀವು ಬೇಸರ ಪಟ್ಟುಕೊಂಡರೆ ನಾವು ಉಪವಾಸ ಸಾಯಬೇಕಾಗುತ್ತದೆ. ಸ್ವಾಮಿ ಹಸಿವು ಕೇಳಿದಕ್ಕಾಗಿ ಬಂದಿರುವೆ, ನೀಡಿ ಕಳಿಸಿ. ಬೇಕಾದಾಗ ಬಂದು ಬೇಡುವುದೇನು? ಭಿಕ್ಷೆ ಕೇಳುವುದಕ್ಕೂ ನಿಮಗೆ ಹಗಲು ಸಾಲುವುದಿಲ್ಲವೇ? ಸುಮ್ಮನೆ ಮನೆಗೆ ಹೋಗು, ಏನಿಲ್ಲ, ನಾಳೆಗೆ ಬಂದು ನೀಡಿಸಿಕೊಂಡು ಹೋಗು. ಅಲ್ಲಿವರೆಗೆ ಉಪವಾಸ ಬೀಳು, ನನಗೆ ನಡೆ ಆಚೆಗೆ. ಹಾಗಲಿ ತಂದೆ, ದೊಡ್ಡವರು ಮಣಿ ಅಂತ ಬಂದೆ. ಈ ಲೋಕದಲ್ಲಿ ಮಾಡುವ ನೀಡುವ ಭಕ್ತಿಗೆ ಅಡ್ಡಾಗು ಪುಣ್ಯಾತ್ಮರು ಎಲ್ಲಿವಂತೂ ಇಲ್ಲ. ಬಸವಣ್ಣನವರು ಕಾಮಧೇನು ಕಲ್ಪವೃಕ್ಷ ಆಗಿದ್ದರು. ನೀವು ಕಳುವು ಮಾಡುವುದನ್ನು ಬಿಟ್ಟು ಬಂದು ಅವ್ರ ಮನೆಗೆ ಬೇಲಿಯಾಗಿದ್ದೀರಿ. ಉಪಾಯವಿಲ್ಲ. ಸುಮ್ಮನೆ ಹೋಗು. ನೀಡಿದರೆ ಹೊಗಳೋದು, ಇಲ್ಲದಿದ್ದರೆ ಹೊಗಳೋದು. ಮತ್ತೊಮ್ಮೆ ಬಾ, ನಮ್ಮ ಮನೆಗೆ ಹೇಳುತ್ತೇನೆ. ಯಾರಾದ್ರೂ ಹಸಿದು ಬಂದಿದ್ರೇನಪ್ಪ? ಹೌದಮ್ಮ, ಹಗಲಿರುಳು ನಿಂತೇ ಇರ್ತಾರೆ. ನೀಡಿ ನೀಡಿ ಸಾಕಾಗಿ ಹೋಗಿದೆ. ಹಾಗಂದ್ರೆ ಬರದಪ್ಪ. ಮಾಡುವ ಕೆಲಸದಲ್ಲಿ ಬೇಸರ ಪಟ್ಟರು, ನೀಡುವ ಕೆಲಸದಲ್ಲಿ ಬೇಸರ ಪಟ್ಟುಕೊಳ್ಳಬಾರದು. ನನ್ನ ಅಕ್ಕ ತಂಗಿಯರಿಗೆ ನಾನು ಯಾವಾಗಲೂ ಹೇಳುತ್ತಿರ್ತೀನಿ, ಮಾಡುವಲ್ಲಿ ನೀಡುವಲ್ಲಿ ಭೇದ ಭಾವ ಮಾಡಬೇಡಿರಿ ಎಂದು. ನೀಡು ನೀಡೆಂದು ದಿನಾಲು ಬಾಗಿಲಿಗೆ ಬಂದು ನಿಂತರೆ ಹೆಣ್ಣು ಮಕ್ಕಳಿಗೆ ಬೇಸರ ಆಗುವುದಿಲ್ಲ. ನಮ್ಮ 4 ತಾಸು ರಾತ್ರಿ ಆದರೂ ಬಿಡಬಾರದೆ. ಒಬ್ಬರ ಮೇಲೆ ಒಬ್ಬರು ಬರೋದು, ಉಣ್ಣುವುದು, ಹೋಗುವುದು. ಅಣ್ಣನವರು ದಾಸೋ ಇಟ್ಟಿದ್ದೇ ತಪ್ಪಾಗಿದೆ. ಹಾಗಂದ್ರೆ ಬರದಿಲ್ಲ. ಅವರು ಹೇಳಿದ್ದಾರೆ ಗೊತ್ತೇ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ
ಹಸಿದ ಜಂಗಮರು ಹಿಂತಿರುಗಿ ಹೋದರು. ಅವರು ಬಂದು ಕೇಳಿದ್ರೆ ಎಷ್ಟು ಕಳವಳ ಪಡುತ್ತಾರೆ ಏನು. ಲೀಲಾ, ಯಾರು ಕೇಳಿದರೂ ಹಸಿವೆ ಕೇಳುವುದಿಲ್ಲ ಲೀಲಾ. ಇದು ಆ ಜಂಗಮನೇ ತಿರುಗಿ ಬಂದಿದ್ದ. ಸಂಗಮನಾಥನು ನಮ್ಮನ್ನೆಲ್ಲಿ ಬಿಟ್ಟು ಹೋಗುತ್ತಾನೆ. ಯಾರು ಅವನನ್ನು ಪ್ರೀತಿಸುವರು ಅವರ ಮನೆಯಲ್ಲಿಯೇ ಅವನು ವಾಸಿಸುತ್ತಾನೆ. ಶಿವಲಿಂಗಪ್ಪ, ಎಂಥ ತಪ್ಪು ಮಾಡಿದೆಯಪ್ಪ. ಬಸವಣ್ಣನ ಮನೆಯಲ್ಲಿ ಅನ್ನ ಸಿಗಲಿಲ್ಲವೆಂದು ಜಂಗಮನು ನೊಂದುಕೊಂಡು ಹೋಗಿದ್ದಾನೆ. ಆ ಪಾಪ ನನಗಲ್ಲದೆ ನಿನಗೂ ಬರುತ್ತಿತ್ತು. ಹೋಗಪ್ಪ, ಜಂಗಮನ ತೃಪ್ತಿಯೇ ಆ ಸಂಗಮನ ತೃಪ್ತಿ. ನೀಡಿ ಕಳುಹಿಸಿ. ನೀಲ, ಜಂಗಮ ಪ್ರಾಣಿಯಾಗದಿದ್ದರೆ ನಾನೆಂತೂ ಭಕ್ತನಪ್ಪೆನು. ನಿಮ್ಮಂತ ಭಕ್ತರಾದ್ದರಿಂದಲೇ ಹಸಿದ ಜಂಗಮನನ್ನು ಹಿಂದಿರುಗಿಸಲಿಲ್ಲ. ಬಸವಣ್ಣ, ಭಕ್ತಿ ಬಾಂಧಾರಿ ಎಂದು ನಿನ್ನ ಡಂಗುರು ಬಾರಿಸುತ್ತದೆ. ನಿನ್ನ ಮನೆಯಿಂದ ಅನ್ನವಿಲ್ಲವೆಂದು ಯಾರಾದರೂ ಹಿಂದೆ ಉಂಟೆ? ತಂದೆ, ನೀನು ಈ ಭೂಮಿಗೆ ಕಾಮಧೇನು ಕಲ್ಪವೃಕ್ಷ ಆಗಿ ಬಂದಿರುವೆ. ಹೊಗಳಿ ಹೊಗಳಿ ಹೊನ್ನ ಶೂಲದಲ್ಲಿ ನನ್ನನ್ನು ಇಕ್ಕಬೇಡಿ ಅಪ್ಪ. ಯಾವನು ಕೊಡುವನೋ ಅವನೇ ತೆಗೆದುಕೊಂಡು ಹೋಗುತ್ತ. ನನ್ನದೆನ್ನದು ಒಂದು ಮಾಯ. ಹಾ ಲೀಲಾ, ಈ ದಿನ ನಿನಗೊಂದು ಹೊಸ ಸುದ್ದಿಯನ್ನು ಹೇಳಬೇಕು. ಯಾವುದು ಸ್ವಾಮಿ? ಮಧುವರಸರು ತಮ್ಮ ಮಗಳನ್ನು ಹರಳಯ್ಯನವರ ಮಗನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ್ದಾರೆ. ಹಾಗೆ ಮಾಡಿದರೆ ಮಧುವರಸರು ಅಸ್ಪೃಶ್ಯರ ಉದ್ಧಾರ ಮಾಡಿದಂತಾಗುತ್ತಿದೆ ಸ್ವಾಮಿ. ಈ ಕುಲ ಜಾತಿ ವೈಷಮ್ಯ ದೂರ ಆದರೇ ಹರಿಜಾತಿ ಉದ್ಧಾರವಾಗುವುದು. ಲೀಲಾ, ಅದಕ್ಕಾಗಿ ಅವರು ಈ ದಿನ ಅನುಭವ ಮಂಟಪಕ್ಕೆ ಬಂದು ಪ್ರಭುದೇವರ ಸನ್ನಿಧಿಯಲ್ಲಿ ಎಲ್ಲ ಶರಣರ ಒಪ್ಪಿಗೆಯನ್ನ ಪಡೆಯಬೇಕು. ನೀನು ನಿನ್ನ ಅಕ್ಕ ತಂಗಿಯರನ್ನು ಕರೆದುಕೊಂಡು ಅಲ್ಲಿ ಬಾ. ಹಾಗಾದರೆ ಕಲ್ಯಾಣದಲ್ಲಿ ಕಾರ್ಯವು ಅಪೂರ್ವವಾಗಿ ನೆರವೇರುವುದು. ಇದಕ್ಕೆ ತಮ್ಮ ಒಪ್ಪಿಗೆ ಇದ್ದಂತಾಯಿತು. ಲೀಲಾ, ಇಂದು ಅನುಭವ ಮಂಟಪದಲ್ಲಿ ಪ್ರಭುದೇವ, ಸಿದ್ದರಾಮ, ಹಡಪದಪ್ಪ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಎಲ್ಲ ಮಹಾನುಭಾವರು ಈ ವಿವಾಹದ ಬಗ್ಗೆ ನಿರ್ಣಯ ಮಾಡುತ್ತಾರೆ. ನೀನು ನಿನ್ನ ಅಕ್ಕ ತಂಗಿಯರನ್ನ ಕರೆದುಕೊಂಡು ಅಲ್ಲಿಗೆ ಬಾ. ಸಂಗಮನಾಥ, ನೀನೆನ್ನ ದೇಹ ದೇವಾಲಯದಲ್ಲಿ ಲೋಕ ಸೇವೆಯಲ್ಲಿ ನನ್ನಿಂದ ಯಾವ ತಪ್ಪಾಗದಂತೆ ಹೃದಯ ಶುದ್ಧಿಯನ್ನು ನೀಡಿ. ಭುವನಾಶ್ರೇಯ ಕರುಣಾಮಯ, ಭುವನಾಶ್ರೇಯ ಕರುಣಾಮಯ, ಮನಶಾಂತಿಯು ನೀಡಯ್ಯ, ಮನಶಾಂತಿಯು ನೀಡಯ್ಯ. ಭುವನಾಶ್ರೇಯ ಕರುಣಾಮಯ, ಭುವನಾಶ್ರೇಯ ಕರುಣಾಮಯ. ಸಸನೆ ಪಮ ಪಗ ಮನಿದ ನಿಸ, ಸಸನೆ ಪಮ ಪಗ ಮನಿದ ನಿಸ, ಸಸನೆ ನೆ ಪಮ ಪಗ ಗ ಮರೆ ರೆ ಸ, ಸಸನೆ ನೆ ಪಮ ಪಗ ಗ ಮರೆ ರೆ ಸ, ಮ ಮ ಪಗ ಮನಿದ ನಿ ಸರೆ ನಿ ಸ, ಪಗ ಮನಿದ ನಿ ಸರೆ ನಿ ಸ, ಸಸನೆ ಪಮ ಪಗ ಮನಿದ ನಿ ಸ.